ರೈತರನ್ನ ಗುಂಡಿಕ್ಕಿ ಕೊಂದಿದ್ದಾರೆ. ನಮ್ಮ ಹನೂರು ಕ್ಷೇತ್ರ ಕಾಡಿನ ಒಳಗೆ ಇರೋಂಥ ಪ್ರದೇಶಗಳೇ. 224 ಕ್ಷೇತ್ರಗಳಲ್ಲಿ ವಿಭಿನ್ನವಾದ ಕ್ಷೇತ್ರ ಹನೂರು ಕ್ಷೇತ್ರ. ನಾವು ಕಾಡು ಮತ್ತು ನಾಡು ಎರಡು ಒಂದು ಕಡೆ ಇದ್ದೀವಿ. ನಮ್ಮನೆ ಕಾಡು ಪಕ್ಕನೇ ಇರ್ತವೆ. ನಾವು ಕಾಡಿಗೂ ಮತ್ತು ನಾಡಿಗೂ ಒಂದು ಕಡೆ. ನಾವು ಇಲ್ಲಿ ಮುಖ್ಯ ಕಸುಬು ಹೈನುಗಾರಿಕೆ. ದೇಶೀಯ ತಳಿಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಮ್ಮ ಹನೂರು ಕ್ಷೇತ್ರದಲ್ಲಿ ಲಕ್ಷಾಂತರ ದೇಶೀಯ ತಳಿಗಳಿವೆ. ಈ ದೇಶೀಯ ತಳಿಗಳು ತಲೆತಲೆಮಾಂತರದಿಂದ ಕಾಡೇ ನಾಡು, ನಾಡೇ ಕಾಡು, ಈ ರೀತಿ ನಾವು ಅದನ್ನೇ ಸಾಕಾಣಿಕೆ ಮಾಡ್ಕೊಂಡು ಅದರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಇದು ಯಾವುದೇ ನದಿ ಹರಿತಾ ಇಲ್ಲ, ಯಾವುದೇ ಕಾಲುವೆಗಳಿಲ್ಲ, ಮಳೆ ಆಧಾರಿತ ಪ್ರದೇಶ. 3 ವರ್ಷದಿಂದ ಸತತ ಬರ ಇದೆ. ಆ ಒಂದು ದನ, ಆಡು, ಕುರಿ ನಾವು ಕಾಡಲ್ಲಿ ಮೇಯಿಸಿನೇ ನಾವು ಜೀವನ ಮಾಡ್ತಾ ಇರೋದು. ಇಲ್ಲ ಅಂತಂದ್ರೆ ಗುಳ್ಳೆ ಹೋಗ್ಬೇಕಾಗುತ್ತೆ. ನಮ್ಮ ಜನ ಗುಳ್ಳೆ ಹೋಗಿ ಏನು ಮಾಡೋಕ್ಕಾಗುತ್ತೆ? ಆದ್ರಿಂದ ಅರಣ್ಯ ಯಾರ್ದು? ರೈತರದ್ದು. ಇವಾಗ ಹೇಳ್ತಾ ಇದ್ದಾರೆ ಹುಲಿ ಸಾಕಾಣಿಕೆ, ಹುಲಿ ಸಂರಕ್ಷಣಾ ಪ್ರದೇಶ ಅಂತ. ಹಿಂದೆ ಕಾಲದಲ್ಲಿ ಹುಲಿ ಇರಲಿಲ್ವೇ? ಅದನ್ನೇ ಸಂರಕ್ಷಣೆ ಮಾಡಬೇಕು. ಲಕ್ಷಾಂತರ ದೇಶೀಯ ತಳಿಗಳಿವೆ, ಅವನ್ನೇ ಸಂರಕ್ಷಣೆ ಮಾಡಬೇಕು. ಕೇಂದ್ರ ಸರ್ಕಾರ ಹೇಳ್ತೇವೆ ದೇಶೀಯ ತಳಿಗಳನ್ನ ಉಳಿಸಿ ಅಂತ. ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ಅಷ್ಟು ದಿನ ಹೋದ್ರೆ ದೇಶೀಯ ತಳಿಗಳನ್ನ ಮಕ್ಕಳಿಗೆ ಏನು ಅಂತಲೇ ಗೊತ್ತಿರಲ್ಲ. ನಮ್ಮಲ್ಲಿ ಹಲವಾರು ದೇಶೀಯ ತಳಿಗಳಿವೆ. ಆದ್ರಿಂದ ನಮ್ಮ ಜನ ಕಾಡಲ್ಲೇ ಬದುಕೋದ್ರಿಂದ ಅರಣ್ಯ ಇಲಾಖೆಯವರು ಯಾವತ್ತೂ ಸಹ ನಮ್ಮ ರೈತರನ್ನ ಕಾಡೊಳಗನೆ ಬೆಳೆಯೋಂಗೆ ಬಿಡಬೇಕು ಮತ್ತೆ ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಶಿವಲಿಂಗ ಪ್ರಸಾದ್ ಮನೆಗ, ಭಾರತೀಯ ಕಿಸಾನ್ ಸಂಘ. ಏನಿದೆ ಅಲ್ಲಿ ನೀರಿಲ್ಲ, ಬರ. ಕಳೆದ 3-4 ವರ್ಷದಿಂದ ನೀರಿಲ್ಲ, ಭಾರಿ ಬರ. ಏನು ಪ್ರಾಜೆಕ್ಟ್ ತಂದಿದ್ದಾರೆ ಸರ್ಕಾರ? ನೀರಾವರಿ ಯೋಜನೆ ಏನು ತಂದಿದ್ದಾರೆ? ನೀರೆಲ್ಲ ತಮಿಳ್ನಾಡಿಗೆ ಹರಿಸ್ತಾ ಇದ್ದಾರೆ. ನಮ್ಗೆಲ್ಲಿ ನೀರು? ನಮ್ಗೆ 15-20 ಕಿಲೋಮೀಟರ್ಲೇ ಕಾವೇರಿ ನದಿ ಹರಿತಾ ಇದೆ. ಅದರಿಂದ ಹೋರಾಟದಲ್ಲಿ ಹಿಂದೆ ತಗೊಳ್ಳಂತಿಲ್ಲ. ನಮ್ಗೆ ಅರಣ್ಯ, ನಮಗೆ ದನಗಳ ನಾಟಿ ದನಗಳನ್ನ ಉಳಿಸ್ಕೊಳ್ಳೋಕೆ ನಮಗೆ ಅರಣ್ಯ ಬೇಕು. ಅದು ಕಟ್ಟಾಕೊಂಡು ಮೇಯ್ಸೋಕ್ಕಾಗಲ್ಲ. ಅದರಿಂದ ನಾವು ಇಲ್ಲಿರೋರೆಲ್ಲ ದನ ಪ್ರಿಯರು. ಅವ್ರಿಗೆ ನಮ್ಗೆ ಹಿಂದೆ ಹೆಂಗೆ 30 ವರ್ಷ 40 20 ವರ್ಷ ಹಿಂದೆ ನಾವು ಹೆಂಗೆ ಕಾಡುಗಳಲ್ಲಿ ದನ ಮೇಯಿಸ, ಅರಣ್ಯಕ್ಕೆ ಏನು ತೊಂದರೆ ಇಲ್ಲ. ದನ ಮೇಯ್ಸಂದು ಯಾರು ಹೇಳಿದೆ ಅರಣ್ಯಕ್ಕೆ ತೊಂದರೆ ಅಂತೆ? ಅರಣ್ಯಕ್ಕೆ ಗೊಬ್ಬರ ಸಿಗುತ್ತೆ. ದನ ಮೇಯ್ಸಂದ್ರೆ ಅರಣ್ಯಕ್ಕೆ ಬೆಂಕಿ ಬೀಳಲ್ಲ ಅಲ್ವಾ? ಅರಣ್ಯ ನಮ್ಗೆ ಮರಗಳು ಬೆಳೀತದೆ, ಮಳೆ ಬರುತ್ತೆ. ಪ್ರಾಣಿಗಳು ಬೇಕೋ, ಯಾವ ಕಾಡಿಗೆ ಬೇಕೋ, ಯಾವ್ದು ಗಟ್ಟಿ ಗಾಡಿ ಇದೆಯೋ, ಯಾವ್ದು ದಟ್ಟವಾದ ಕಾಡು ಇದೆಯೋ ಅಲ್ಲಿ ತಗೊಂಡೋಗಿ ಪ್ರಾಣಿ ಸಾಕ್ಲಿ, ಬೇಡ ಅಂತ ಹೇಳಲ್ಲ. ನಮ್ಮ ಕಾಡು ಪ್ರಾಣಿಗಳನ್ನ ಸಾಕಕ್ಕೆ ಸೂಕ್ತವಲ್ಲದ ಕಾಡು. ಈ ಅಧಿಕಾರಿಗಳ ಲೂಟಿ ಮಾಡೋಕ್ಕೆ ದಡ್ಡತನದಿಂದ ಈ ಪ್ರಾಜೆಕ್ಟ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೆ ಮುಂದುವರ್ಸಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಬೋಸ್ಕೋ, ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಶಿವಕುಮಾರ್ ಅಂತ. ಹಿಂದೆ ಇದೇ ತಾಲೂಕಿನಲ್ಲಿ ಹುಲಿಗಳ ಸಾವು ಅಂತ ಆಯ್ತು. ದಿಢೀರ್ನ ಅರಣ್ಯ ಮಂತ್ರಿಗಳು ಬಂದ್ಬಿಟ್ರು. ಹಿಂದೆ ಅರಣ್ಯ ಮಂತ್ರಿಗಳು. ಇವಾಗ 3 ಜನರು ಸಾವಾಗಿದೆ. ಯಾರು ಸಹ ಯಾವ ಅರಣ್ಯ ಮಂತ್ರಿ ಬಂದು ಸಹ ಒಂದೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಹಾಗೇನೆ ನಮ್ಮ ಈ ಜಿಲ್ಲೆನಲ್ಲಿ ಕಾಡಿಗೂ ನಾಡಿಗೂ ಅವಿನಾಭಾವ ಸಂಬಂಧ. ಕಾಡಿದ್ರೆ ನಾಡು ಅಂತ ನಾವು ತಿಳ್ಕೊಂಡಿದೀವಿ. ರೈತರೇ ಕಾಡು ಕಾಪಾಡ್ತಾ ಇರೋದು. ಅವ್ರು ಯಾರೋ ಎಲ್ಲಿ ಯೋಜನೆ ರೂಪಿಸ್ತಾರೆ, ಅದು ತಕ್ಕಂಥ ಅಧಿಕಾರಿಗಳನ್ನು ಜಾರಿಗೆ ತಂದ್ರೆ ಅದನ್ನ ಅದು ಯಾವ ರೀತಿ ಇದೆ, ಗ್ರೌಂಡ್ ರಿಪೋರ್ಟ್ ನೋಡ್ತಾರಾ, ಹೇಗಿದೆ, ಮಾನವರಿಗೂ ಪ್ರಾಣಿಗಳಿಗೆ ಯಾವ ರೀತಿ ಸಂಘರ್ಷ ಇದೆ, ಏನಾಗ್ತಾ ಇದೆ, ಈ ಭಾಗ ಹೇಗಿದೆ, ಗುಡ್ಡಗಾಡ, ಕುರ್ಚಲ್ ಕಾಡ, ದಟ್ಟಾರಣ್ಯವ, ಗೊಂಡಾರಣ್ಯವ, ಯಾರು ತಿಳ್ಕೊತಾ ಇಲ್ಲ. ಕಾಡ್ಗೋಗ್ಬೇಡಿ ಏನ್ ಕಾಡ್ಗೋಗದೆ ಒಂದು ಗಿಡಮೂಲಿಕೆ ಸೊಪ್ಪು ಕಾಡ್ಗೋಗ್ಬೇಕಾಗುತ್ತೆ. ನಾವು ಬೇಟೆಕಾಗಿ ಬೇಟೆಕಾಗಿ ಹೋಗ್ತೀವ ಕಾಡಿಗೆ. ನಾವು ತುಂಬಾ ಸಮಸ್ಯೆ ಇದೆ ಈ ಭಾಗದಲ್ಲಿ. ಎಲ್ಲೂ ಒಂದು ಸೊಪ್ಪು ತರ ಕೂಡ ಕಾಡ್ಗೋಗ್ತಾ ಇಲ್ಲ. ಬೇಕಾಗುತ್ತೆ ಕಾಡು ಪದಾರ್ಥ, ಬೇಡ ಅಂತ ಹೇಳಿಲ್ಲ. ಯಾರು ಕಾಡು ನಾಶ ಮಾಡೋಕ್ಕೆ ನಾವೇನು ಇಷ್ಟಪಡಲ್ಲ. ಆದ್ರೆ ಕಾಡಿಗೆ ಹೋಗ್ಬೇಡಿ, ವೈಲ್ಡ್ ಲೈಫ್ ಮಾಡಿದೀವಿ. ಅದೇ ಪ್ರಾಣಿಕ ಊರಿಗೆ ಬರ್ಬೋದು, ಯಾರು ಚಿರತೆ ಬರ್ಬೋದು, ಆನೆ ಬರ್ಬೋದು, ಹುಲಿ ಬರ್ಬೋದು, ಯಾರು ಏನು ಮಾಡಂಗಿಲ್ಲ. ಅದನ್ನ ಕೊಲ್ಲಂಗಿಲ್ಲ, ಏನು ಮಾಡಂಗಿಲ್ಲ. ನಾವು ಒಳಗಡೆ ಹೋದ್ರೆ ಎಲ್ಲಿಂದೋ ಜೀಪ್ ತರ್ತಾರೆ, ಏನೋ ಮಾಡ್ತಾರೆ, ಸಡನ್ ಆಗಿ ಅಲ್ಲಿ ಬಂದು ಎಂಟ್ರಿ ಆಗ್ತಾರೆ, ಹಿಡ್ಕೊಂಡ್ ಬರ್ತಾರೆ, ಫಾರೆಸ್ಟ್ ಬಂಗ್ಲಲ್ಲಿ ಕೂರಿಸ್ತಾರೆ, ವಿಚಾರಣೆ ಮಾಡ್ತಾರೆ, ಸಾಧ್ಯವರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ಇತ್ತೀಚಿನ ನಡೆದ ಘಟನೆ ಪ್ರಕಾರ ಹೇಳೋದಾದ್ರೆ ಈ ಘಟನೆ ಅಮಾನವೀಯ, ತುಂಬಾ ಅಮಾನವೀಯ. ಅವ್ರು ಯಾರು ಅಧಿಕಾರಿಗಳು, ಯಾರು ಬಂದು ಶೂಟ್ಔಟ್ ಮಾಡಿದ್ರು, ಯಾರು ಏನು ಸಾಮಾನ್ಯ ಜನತೆಗೆ ಏನೂ ಗೊತ್ತಿಲ್ಲ. ಇದು ಸರ್ಕಾರ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಲೇಬೇಕು, ನೊಂದ ಕುಟುಂಬ ನ್ಯಾಯ ಕೊಡಿಸಲೇಬೇಕು ಮಾತ್ರ ಹೇಳಬಲ್ಲೆ. ಎಸ್ ಶಿವಕುಮಾರ್, ಭಾರತೀಯ ಕಿಸಾನ್ ಸಂಘ, ಹನೂರು.